ನಮಸ್ಕಾರ ವೀಕ್ಷಕರೇ, ಎಂದಿನಂತೆ ಕಲ್ಪತರು ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ನಾವು ಹಿಂದಿನ ಸಂಚಿಕೆಯಲ್ಲಿ ಶುಂಠಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ಸಂಗ್ರಹ ಮಾಡಿಕೊಂಡ್ವಿ. ಆದರೆ ಈ ಕೆಲವು ಪದಾರ್ಥಗಳು ಹೇಗೆ ಅಂದರೆ, ನೀವು ಎಷ್ಟು ಮಾತಾಡಿದ್ರೂ ಅದರ ವಿಷಯ ಇದ್ದೇ ಇರುತ್ತೆ, ಎಷ್ಟು ಹೇಳಿದರೂ ಸಾಲದು. ಹಾಗಾಗಿ ನಾವು ಕೆಲವು ವಿಷಯಗಳನ್ನು ನಾವು ಸಂಪೂರ್ಣವಾಗಿ ಹೇಳಲಿಲ್ಲ ಅಂದರೆ ಅದು ಬಹಳ ಮನಸ್ಸಿಗೆ ಒಂದು ರೀತಿ ನೋವನ್ನು ಕೊಡುತ್ತೆ. ಅಯ್ಯೋ, ಎಷ್ಟೊಂದು ವಿಚಾರ ಇದೆ, ಇಷ್ಟಕ್ಕೆ ಸೀಮಿತವಾಗಿ ಹೋಯ್ತಲ್ಲ ಅಂತ. ಹಾಗಾಗಿ ಈ ಸಂಚಿಕೆಯಲ್ಲಿ ಕೂಡ ನಾವು ಈ ಶುಂಠಿಯ ಬಗ್ಗೆ ಇನ್ನೂ ಕೆಲವು ಮಾಹಿತಿ ಇದೆ, ಅದನ್ನು ಕೂಡ ತಿಳ್ಕೊಳ್ಳೋಣ. ಈ ಶುಂಠಿ ಈ ತರಹ ಪದಾರ್ಥಗಳೆಲ್ಲವೂ ಕೂಡ ನಾವು ಪ್ರತಿನಿತ್ಯದಲ್ಲಿ ಆಹಾರದಲ್ಲಿ ಬಳಕೆಯನ್ನು ಮಾಡ್ತಾನೇ ಇರ್ತೀವಿ. ಎಷ್ಟೋ ಜನಕ್ಕೆ ಇದರ ಬಳಕೆ ಮಾಡಬೇಕು ಯಾವುದೋ ಒಂದು ಕಾರಣಕ್ಕಾಗಿ, ಅಥವಾ ನಾವು ಅಡುಗೆಯಲ್ಲಿ ಈ ಕೆಲವು ಪದಾರ್ಥಗಳು ಹೇಗೆ ಅಂದರೆ, ನಾವು ಅಡುಗೆ ಮಾಡಬೇಕು ಅಂದರೆ ಇಂತಿಂಥ ಪದಾರ್ಥ ಇಷ್ಟಿಷ್ಟು ಹಾಕಬೇಕು, ಈ ರೀತಿಯಲ್ಲಿ ಮಾಡಬೇಕು, ಒಂದು ಫಾರ್ಮುಲಾ ಥರ ಇಟ್ಕೊಂಡ್ಬಿಟ್ಟಿರ್ತೀವಿ. ಅದ್ರ ಪ್ರಕಾರ ಆ ಒಂದು ಅಡುಗೆಯನ್ನು ತಯಾರು ಮಾಡ್ತೀವಿ. ಆದರೆ ಆ ಅಡುಗೆಯಲ್ಲಿ ತಯಾರು ಮಾಡಿರುವಾಗ ಉಪಯೋಗಿಸಿದಂತಹ ಈ ಪದಾರ್ಥಗಳಿದೆಯಲ್ಲ, ಈ ಪದಾರ್ಥಗಳಲ್ಲಿ ಏನೇನು ವಿಶೇಷ ಗುಣಗಳಿದೆ, ಇದರ ಪ್ರಕೃತಿ ಏನು, ಇದು ಉಷ್ಣಾಂಶದಿಂದ ಕೂಡಿದೆಯಾ, ಶೀತದಿಂದ ಕೂಡಿದೆಯಾ, ಇದರ ರಸವೆಂಥದ್ದು, ಇದರ ಪ್ರಯೋಜನವೆಂಥದ್ದು, ಇದು ಯಾವ್ಯಾವ ರೂಪದಲ್ಲಿ ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ, ಈ ಎಲ್ಲ ವಿಷಯವನ್ನು ಕೂಡ ನಾವು ಸರಿಯಾಗಿ ತಿಳ್ಕೊಂಡಿದ್ದೆ ಆದರೆ ಆವಾಗ ನೋಡಿ ನಮಗೆ ಆ ಬಳಕೆ ಮಾಡುವಾಗ ಅದು ಯಾವುದನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡೋದಿಲ್ಲ. ಅದನ್ನು ಬಹಳ ಜೋಪಾನವಾಗಿ ಅದನ್ನು ಸಂಗ್ರಹವನ್ನು ಮಾಡ್ತೀವಿ, ಅದರ ಬಳಕೆಯನ್ನು ಮಾಡ್ತೀವಿ, ಅದರ ಪ್ರಯೋಜನವನ್ನು ಕೂಡ ನಾವು ಪಡ್ಕೊಳ್ತೀವಿ. ಅಂಥದ್ರಲ್ಲಿ ಈ ಶುಂಠಿಯು ಕೂಡ ಬಹಳ ಅತ್ಯುತ್ತಮವಾದದ್ದು. ಈ ಶುಂಠಿ ಸರ್ವ ರೋಗವನ್ನು ಕೂಡ ಪರಿಹಾರವನ್ನು ಮಾಡ್ತಕ್ಕಂಥದ್ದು. ವಾತ ಪಿತ್ತ ಕಫ ಈ ಮೂರು ತ್ರಿದೋಷಗಳನ್ನು ಕೂಡ ಸಮತ್ವದಲ್ಲಿ ಇಟ್ಟು ಆರೋಗ್ಯವನ್ನು ಸರಿಯಾಗಿ ಒಂದು ರೀತಿ ಬ್ಯಾಲೆನ್ಸ್ಡ್ ಆಗಿ ಇದರ ಮೇಂಟೈನ್ ಮಾಡೋದಕ್ಕೆ ಒಳ್ಳೆಯ ಒಂದು ಸಹಕಾರಿ ಆಗತ್ತೆ ನಮ್ಮ ಈ ಶುಂಠಿ. ಅಷ್ಟೇ ಅಲ್ಲ ನೋಡಿ, ಇದು ಹೃದಯಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಒಳ್ಳೆಯ ಉಪಚಾರ ಸಿಕ್ಕತ್ತೆ, ಜಠರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಒಳ್ಳೆಯ ಉಪಚಾರ ಸಿಕ್ಕತ್ತೆ, ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಒಳ್ಳೆಯ ಉಪಚಾರ ಸಿಗತ್ತೆ. ಇದರ ಜೊತೆಗೆ ನೆಗಡಿ, ಶೀತ, ಕಫ, ಕೆಮ್ಮು ಇದೆಲ್ಲಕ್ಕೂ ಕೂಡ ಒಳ್ಳೆಯ ಉಪಚಾರ ಇದರಲ್ಲಿ ನಮಗೆ ಸಿಗತ್ತೆ. ಗಂಟಲು ಕೆರೆತ, ಗಂಟಲು ನೋವು ಇದಕ್ಕೆ ಕೂಡ ಶುಂಠಿಯಲ್ಲಿ ಒಳ್ಳೆಯ ಉಪಚಾರ ಇದೆ. ಸಂಧಿವಾತದಂತಹ ಸಮಸ್ಯೆಗೆ ಇದರಲ್ಲಿ ಒಳ್ಳೆಯ ಉಪಚಾರ ಇದೆ. ಈ ಶುಂಠಿಯಲ್ಲಿ ನಾರಿನ ಅಂಶ ಯಥೇಚ್ಛವಾಗಿರೋದರಿಂದ ಮಲಬದ್ಧತೆಯಂತಹ ಸಮಸ್ಯೆಗೆ ಕೂಡ ಒಳ್ಳೆಯ ಉಪಚಾರ ಇದೆ. ಇದರ ಜೊತೆಗೆ ಮೂಲವ್ಯಾಧಿಯಂತಹ ಸಮಸ್ಯೆಗೆ ಕೂಡ ಇದರಲ್ಲಿ ಒಳ್ಳೆಯ ಉಪಚಾರ ಸಿಕ್ಕತ್ತೆ. ಪಿತ್ತದ ಅಂಶವನ್ನು ಸರಿಪಡಿಸ್ತಕ್ಕಂತಹ ಒಂದು ಒಳ್ಳೆಯ ಅಂಶ ಕೂಡ ನಮಗೆ ಶುಂಠಿಯಲ್ಲಿ ಸಿಕ್ಕತ್ತೆ. ಅಂದರೆ ಎಲ್ಲ ಭಾಗದ ಸಮಸ್ಯೆಗಳಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಶುಂಠಿಯಿಂದ ಒಳ್ಳೆಯ ಉಪಚಾರ ನಮಗೆ ಸಿಕ್ಕತ್ತೆ. ಹಾಗಾದರೆ ನಾವು ಮಾಡೋದಾದರೂ ಏನು? ಪ್ರತಿನಿತ್ಯ ಬೆಳಿಗ್ಗೆ ತಿಂಡಿ ಮಾಡಿದಾಗಿರ್ಬಹುದು, ಅಡುಗೆ ಮಾಡಿದಾಗಿರ್ಬಹುದು, ಮತ್ತು ಇನ್ನು ಕೆಲವು ಈ ವಾಯು ಪದಾರ್ಥಗಳನ್ನು ಬಳಕೆಯನ್ನು ಮಾಡ್ತೀವಿ. ಅದರಲ್ಲಿ ವಾಯುವಿನ ಅಂಶ ಯಥೇಚ್ಛವಾಗಿದೆ ಅಂತ ಕೂಡ ನಮಗೆ ಗೊತ್ತಿರುತ್ತೆ. ಅಂತಹ ಸಂದರ್ಭದಲ್ಲಿ ಅದರ ಜೊತೆಯಲ್ಲಿಯೇ ನಾವು ಈ ಶುಂಠಿಯನ್ನು ಹೆಚ್ಚಾಗಿ ಸೇರಿಸಿ ಅಡುಗೆಯನ್ನು ಮಾಡಿದಾಗ ಆ ವಾಯುವಿನಿಂದ ಬರತಕ್ಕಂತಹ ಕೆಲವು ಉಪದ್ರವಗಳು ನಮಗೆ ಬರದೇ ಇರೋ ರೀತಿಯಲ್ಲಿ ಇದು ನೋಡ್ಕೊಳ್ಳುತ್ತೆ. ಅಂದರೆ ನಾವು ಸೇವನೆ ಮಾಡುವಾಗ ಆಹಾರದಲ್ಲಿ ನಾವು ಯಾವ ಪದಾರ್ಥವನ್ನು ನಾವು ಉಪಯೋಗ ಮಾಡ್ತಾಯಿದ್ದೀವಿ ಅಂತ, ಅದರಲ್ಲಿ ಏನು ಅಂಶ ಇದೆ ಅಂತ ನಮಗೆ ಗೊತ್ತಿದ್ದಾಗ ಅದನ್ನು ಸರಿಪಡಿಸ್ತಕ್ಕಂತಹ ಇನ್ನೊಂದು ಪದಾರ್ಥವನ್ನು ಕೂಡ ನಾವು ಬೆರೆಸಿ ಅಡುಗೆಯನ್ನು ಮಾಡಿದಾಗ ಸಾಕಷ್ಟು ಪ್ರಯೋಜನ ಸಿಕ್ಕತ್ತೆ. ಇವಾಗ ಉದಾಹರಣೆಗೆ ಅವರೆಕಾಳು
ಅವರೆಕಾಳು ಶರೀರಕ್ಕೆ ಬಹಳಷ್ಟು ಉತ್ತಮವಾದದ್ದನ್ನೇ ಮಾಡುತ್ತೆ. ಚರ್ಮವನ್ನು ಸಂರಕ್ಷಣೆಯನ್ನು ಮಾಡುತ್ತೆ. ಹಾಗಾಗಿ ಅದು ಚಳಿಗಾಲದಲ್ಲಿ ನಮಗೆ ದೊರಕುವಂಥದ್ದು. ಆದರೆ ಈ ಅವರೆಕಾಳು ಕೆಲವರಿಗೆ ತೊಂದರೆಯನ್ನು ಮಾಡುತ್ತೆ. ರುಚಿಯಾಗಿರುತ್ತೆ, ಎಲ್ಲರೂ ಕೂಡ ಯಾರೂ ತಿಂದೇ ಇರೋದಕ್ಕೆ ಸಾಧ್ಯ ಇಲ್ಲ. ಆ ಕಾಲದಲ್ಲಿ ಅದನ್ನು ಯಥೇಚ್ಛವಾಗಿ ಬಳಕೆಯನ್ನು ಮಾಡ್ತೀವಿ. ಕಾಲ ಮುಗಿಯೋ ಹೊತ್ತಿಗೆ ಸಾಕಷ್ಟು ಸಮಸ್ಯೆಗೂ ಕೂಡ ಒಳಗಾಗ್ತೀವಿ. ಅಂತಹ ಸಂದರ್ಭದಲ್ಲಿ ಏನು ಮಾಡೋದು, ಅವರೆಕಾಳಿನ ಅಡಿಗೆಯಲ್ಲಿ ಈ ಶುಂಠಿಯನ್ನು, ಮೆಣಸನ್ನು ನಾವು ಜೊತೆಯಲ್ಲಿ ಹೆಚ್ಚಾಗಿ ಬಳಕೆಯನ್ನು ಮಾಡೋದ್ರ ಮುಖಾಂತರ ಅದರಿಂದ ಬರಬಹುದಾದಂತಹ ತೊಂದರೆಗಳನ್ನು ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಕೆಲವು ತರಕಾರಿಗಳು ಮತ್ತು ಕೆಲವು ಸೊಪ್ಪುಗಳು ಬೇಯುವಾಗ, ಅಂದರೆ ಸಾಮಾನ್ಯವಾಗಿ ಸೊಪ್ಪುಗಳು ಬೇಯುವಾಗ ಕೆಲವು ಅನಿಲಗಳು ಅದರಿಂದ ಬಿಡುಗಡೆಯಾಗುತ್ತೆ. ಕೆಲವು ತರಕಾರಿಗಳಲ್ಲೂ ಅಷ್ಟೇ, ಅದನ್ನು ಬೇಯಿಸುವಾಗ ಅದು ಹಸಿಯಾಗಿದ್ದಾಗ ಅದರಲ್ಲಿ ವಾಯುವಿನ ಅಂಶ ಇರೋದಿಲ್ಲ. ಆದರೆ ಬೇಯುವ ಒಂದು ಆ ಪ್ರೋಸೆಸ್ಸಲ್ಲಿ ಏನಾಗುತ್ತೆ ಅಂದರೆ ಈ ಕೆಲವು ಅನಿಲಗಳು ಬಿಡುಗಡೆ ಹೊಂದುತ್ತೆ. ಅಂತಹ ಸಂದರ್ಭದಲ್ಲಿ ಆ ಬೇಯುವಂತಹ ಅದರ ಜೊತೆಯಲ್ಲಿ ನಾವು ಒಂದು ಸ್ವಲ್ಪ ಶುಂಠಿಯನ್ನು ಬೆರಕೆಯನ್ನು ಮಾಡಿ ಬೇಯುವುದಕ್ಕೆ ಇಟ್ಟಾಗ ಅಲ್ಲಿ ಬಿಡುಗಡೆಯಾದಂತಹ ಅನಿಲವೆಲ್ಲವೂ ಕೂಡ ಅಲ್ಲಿಯೇ ಅದು ಸಂಪೂರ್ಣವಾಗಿ ಹೋಗಲೊಡೋದಕ್ಕೆ ಸಾಧ್ಯ ಆಗುತ್ತೆ. ಅದು ಶರೀರಕ್ಕೆ ಬಂದ ಮೇಲೆ ಅದನ್ನು ನಾವು ರಿಪೇರಿ ಮಾಡುವಂತಹ ಕೆಲಸನೇ ಬರೋದಿಲ್ಲ. ಇನ್ನು ಈ ಆಹಾರವನ್ನು ನಾವು ತಿನ್ನುವಾಗ ಎಷ್ಟೋ ಸಮಸ್ಯೆಗಳು ಬರುತ್ತೆ. ಅಂದರೆ ಕೆಲವು ಪಚನ ಕ್ರಿಯೆಯ ಸಂದರ್ಭದಲ್ಲಿ ಮತ್ತು ತಿಂದಾಗ ಆಗುವಂತಹ ಒಂದು ಪ್ರೋಸೆಸ್ಸಲ್ಲಿ ಏನಾಗುತ್ತೆ, ಕೆಲವು ರೀತಿಯ ಅನಿಲಗಳು ಬಿಡುಗಡೆಯಾಗುತ್ತೆ. ನೋಡು, ಅಂತಹ ಸಂದರ್ಭದಲ್ಲಿಯೂ ಕೂಡ ಈ ಶುಂಠಿಯ ಒಂದು ಬಳಕೆಯನ್ನು ಮಾಡುವುದರ ಮುಖಾಂತರ ಈ ಕೆಲವು ಮುಂದೆ ಬರಬಹುದಾದಂತಹ ಸಮಸ್ಯೆಗಳನ್ನು ನಾವು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಕೆಮ್ಮಿಗೆ ಸಂಬಂಧಪಟ್ಟಂಥದ್ದು, ಅದು ಕೆಮ್ಮು ಯಾವುದೇ ರೂಪದ್ದಾಗ್ಬೋದು. ಕೆಮ್ಮು, ದಮ್ಮು ಅಥವಾ ನಾಯಿ ಕೆಮ್ಮು, ಇದು ಯಾವುದೇ ರೂಪದ ಕೆಮ್ಮಾಗಿದ್ದರೂ ಕೂಡ ಶುಂಠಿಯಿಂದ ಒಳ್ಳೆಯ ಉಪಚಾರ ನಮಗೆ ಸಿಕ್ಕತ್ತೆ. ಇಂತಹ ಸಂದರ್ಭದಲ್ಲಿ ಮಾಡೋದೇನು, ಕೇವಲ ಇದೇ ಶುಂಠಿಯನ್ನು ಮತ್ತು ಲವಂಗ, ಶುಂಠಿ, ಲವಂಗ ಮತ್ತು 2 ಕಾಳು ಕಲ್ಲುಪ್ಪು, ಇವು ಮೂರನ್ನು ಕೂಡ ಜಜ್ಜಿದ ಹಾಗೆ ಮಾಡಿ ಬಾಯಲ್ಲಿ ಒತ್ತರಿಸ್ಕೊಂಡಿದ್ದು ಅದರ ರಸವನ್ನು ಮಾತ್ರ ನಿಧಾನವಾಗಿ ಸೇವನೆ ಮಾಡ್ತಾ ಇದ್ದರೆ ಆ ಗಂಟಲಿನಲ್ಲಿ ಕಟ್ಟಿರ್ತಕ್ಕಂಥದ್ದು ಮತ್ತು ಎದೆಯಲ್ಲಿ ಗೂಡಿನಲ್ಲಿ ಕಟ್ಟಿರ್ತಕ್ಕಂತಹ ಕಫವನ್ನು ಕರಗಿಸುವಂತಹ ವಿಶೇಷವಾದ ಗುಣ ಶುಂಠಿಯಲ್ಲಿದೆ. ಹಾಗಾಗಿ ಕಫ ಕರಗಿದಂತೆಲ್ಲವೂ ಕೂಡ ಕೆಮ್ಮಿನಿಂದ ಸಂಪೂರ್ಣವಾಗಿ ನಮಗೆ ಉಪಶಮನ ಸಿಗೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಇನ್ನೂ ಒಂದು ರೂಪದಲ್ಲಿ ಮಾಡಬಹುದು. ಮೆಂತ್ಯದ ಸೊಪ್ಪು, ಹಸಿ ಶುಂಠಿ ಎರಡನ್ನೂ ಕೂಡ ಒಲೆ ಮೇಲಿಟ್ಟು 1 ಲೋಟದಷ್ಟು ನೀರಿಟ್ಟಾಗ 1 ಹಿಡಿಯಷ್ಟು ಸೊಪ್ಪು ಹಾಕಿದರೆ ಸಾಕು. 1 ತುಂಡಷ್ಟು ಹಸಿ ಶುಂಠಿಯನ್ನು ಹಾಕಿ ಕಷಾಯವನ್ನು ಮಾಡಿ ಇಳಿಸ್ಕೊಂಡು ಅದನ್ನು ನಾವು ಶೋಧಿಸಿದ ನಂತರ ಆರಿದ ಮೇಲೆ ಸ್ವಲ್ಪ ಜೇನುತುಪ್ಪದ ಮಿಶ್ರಣವನ್ನು ಕೊಟ್ಟು ಅದನ್ನು ಸೇವನೆ ಮಾಡಿದ್ದೆ ಆದರೆ ಯಾವುದೇ ರೀತಿಯ ಕೆಮ್ಮಿರಬಹುದು, ಗಂಟಲು ನೋವಿರಬಹುದು, ಗಂಟಲು ಕೆರೆತ ಇರಬಹುದು, ಇದೆಲ್ಲಕ್ಕೂ ಕೂಡ ಒಳ್ಳೆಯ ಉಪಚಾರ ಈ ಶುಂಠಿಯಲ್ಲಿ ನಮಗೆ ಸಿಕ್ಕತ್ತೆ. ಇನ್ನು ಸಣ್ಣ ಸಣ್ಣ ಮಕ್ಕಳಿಗೆ ಜಠರದಲ್ಲಿ ಅಥವಾ ಜೀರ್ಣಶಕ್ತಿಯಲ್ಲಿ ಅಥವಾ ಯಕೃತ್ತಿನಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದಾಗ ಕೇವಲ ಹಸಿ ಶುಂಠಿಯ ರಸವನ್ನು ಒಂದು ಅರ್ಧ ಚಮಚದಷ್ಟು ರಸಕ್ಕೆ 2 ಹನಿಯಷ್ಟು ಜೇನಿನ ಮಿಶ್ರಣವನ್ನು ಕೊಟ್ಟು ಅವರಿಗೆ ಪ್ರತಿನಿತ್ಯದಲ್ಲಿ 3-4 ದಿವಸ ಬೆಳಗ್ಗೆ ಸಾಯಂಕಾಲ ಅದನ್ನು ಕೊಡ್ತಾ ಬಂದಿದ್ದೆ ಆದರೆ ಜಠರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ, ಕರುಳಿನ ಸಮಸ್ಯೆ, ಯಕೃತ್ತಿನ ಸಮಸ್ಯೆ ಯಾವುದಿದ್ದರೂ ಕೂಡ ಸರಿ ಹೋಗುತ್ತೆ. ಈ ಕೆಲವು ಮಕ್ಕಳು ಹಸಿವೆ ಆಗಲ್ಲ ಅನ್ನತ್ವೆ, ಏನು ಕೊಟ್ಟರು ಊಟನೇ ಮಾಡೋದಿಲ್ಲ, ಏನೂ ತಿನ್ನೋದೇ ಇಲ್ಲ, ಹಾಗೆ ಆಟ ಆಡ್ತಿರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ಒಂದು ಶುಂಠಿಯ ರಸ ಅಂತಹ ಮಕ್ಕಳಿಗೆ ಒಳ್ಳೆಯ ಉಪಕಾರವನ್ನು ಮಾಡುತ್ತೆ. ಇದಕ್ಕೆ ನೀವೇನು ಕಷ್ಟಪಡೋಜಿಲ್ಲ. ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಫ್ರಿಡ್ಜ್ ಬಾಗಿಲು ತೆಗೆದ್ರೆ ಶುಂಠಿ ಇದ್ದೇ ಇರುತ್ತೆ. 1 ತುಂಡು ಶುಂಠಿಯನ್ನು ಚೆನ್ನಾಗಿ ಜಜ್ಜಿ ರಸವನ್ನು ತೆಕ್ಕೊಂಡು 1-2 ಹನಿಯಷ್ಟು ಜೇನಿನ ಮಿಶ್ರಣವನ್ನು ಮಾಡಿ ಆ ಮಕ್ಕಳಿಗೆ ಹಾಗೆ ನೆಕ್ಸಿದ್ದೇ ಆದರೆ ಈ ಎಲ್ಲ ಸಮಸ್ಯೆಗಳು ಅವರಿಗೆ ಹಸಿವಾಗದೇ ಇರೋದು ಮತ್ತು
ಕರಳು ಮತ್ತು ಈ ಜಠರಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆ ಇವೆಲ್ಲವೂ ಕೂಡ ನಿವಾರಣೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಚೆನ್ನಾಗಿ ಹಸಿವಾಗತ್ತೆ. ಯಾವಾಗ ಹಸಿವಾಗುತ್ತೆ ಮಕ್ಕಳು ಏನಾದರೂ ಕೊಡು ಅಂತ ಹೇಳಿ ಗಲಾಟೆ ಮಾಡಿ ಕೇಳಿ ಇಸ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾರೆ. ಇನ್ನು ಅಜೀರ್ಣದಂತಹ ಸಮಸ್ಯೆಗೆ ಏನು ಮಾಡೋದು? ಕೇವಲ ಇದೇ ಶುಂಠಿ, ಇದರ ಜೊತೆಗೆ 1 ಚಮಚದಷ್ಟು ಜೀರಿಗೆ ಕಾಳು, 2 ಸಾಕು. ಶುಂಠಿ ಮತ್ತು ಜೀರಿಗೆ ಕಾಳು ಎರಡನ್ನೂ ಸ್ವಲ್ಪ ಜಜ್ಜಿದ ಹಾಗೆ ಮಾಡಿ ಇದನ್ನು ಕೂಡ ನೀರಿಗೆ ಹಾಕಿ ಕಷಾಯವನ್ನು ಮಾಡಿ ಈ ಕಷಾಯವನ್ನು ಶೋಧಿಸಿಕೊಂಡು ಕುಡಿತಾ ಬಂದಿದ್ದೇ ಆದರೆ ಅಜೀರ್ಣದಂತಹ ಸಮಸ್ಯೆಯನ್ನು ಕೂಡ ಸರಿಪಡಿಸ್ಕೊಳ್ಬಹುದು. ಇನ್ನು ಇದೇ ಅಜೀರ್ಣ, ಕೆಲವರಿಗೆ ಅಜೀರ್ಣದಿಂದ ಇನ್ನು ಸ್ವಲ್ಪ ಮುಂದುವರೆದಂತಹ ಹಂತಕ್ಕೆ ಹೋಗಿರ್ತಾರೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಹೊಟ್ಟೆ ತೊಳೆಸುವಿಕೆ, ವಾಂತಿಯಾಗುವಂಥದ್ದು, ವಾಂತಿ ಕೆಲವ್ರಿಗೆ ಆಗುತ್ತೆ, ಕೆಲವರಿಗೆ ಆಗೋ ಹಾಗೆ ಆಗತ್ತೆ. ಈ ರೀತಿ ಸಮಸ್ಯೆಗಳಿಗೆ ಅವ್ರೇನು ಮಾಡಬೇಕಂದ್ರೆ ಸ್ವಲ್ಪ ಕೊತ್ತಂಬರಿ ಬೀಜವನ್ನು ಚೆನ್ನಾಗಿ ಕೆಂಪಗೆ ಹುರ್ಕೊಂಡ್ಬಿಡ್ಬೇಕು. ಮತ್ತು ಒಣಶುಂಠಿಯನ್ನು ತೆಗೆದುಕೊಳ್ಬೇಕು. ಅವರು ಒಣಶುಂಠಿಯನ್ನು ಕೂಡ ಸ್ವಲ್ಪ ಜಜ್ಜಿ ಅದರ ಪೀಸ್ಗಳನ್ನು ಕೂಡ ಸ್ವಲ್ಪ ಚೆನ್ನಾಗಿ ಕೆಂಪಗೆ ಹುರ್ಕೋಬೇಕು. ಹುರಿದಂತಹ ಕೊತ್ತಂಬರಿ ಬೀಜ ಮತ್ತು ಒಣಶುಂಠಿ ಎರಡನ್ನೂ ಕೂಡ ನುಣ್ಣಗೆ ಪುಡಿಯನ್ನು ಮಾಡಿ ತೆಗೆದಿಟ್ಕೋಬೇಕು. ಈ ತೆಗೆದಿಟ್ಕೊಂಡಂತಹ ಈ ಪುಡಿಯನ್ನು ಅವ್ರೇನು ಮಾಡಬೇಕು, ಯಾವಾಗ ಈ ಸಮಸ್ಯೆ ಇರುತ್ತೆ, ಕೆಲವರಿಗೆ ಅಜೀರ್ಣ ಆಗುವಂಥವ್ರಿಗೆ ಆಗಿಂದಾಗೆ ಇವು ಆಗ್ತಾನೆ ಇರುತ್ತೆ. ಅದಕ್ಕೆ ಒಮ್ಮೆ ಮಾಡಿಟ್ಕೊಂಡಿದ್ದೆ ಆದರೆ 1-2 ಚಮಚದಷ್ಟು ಈ ಪುಡಿಯನ್ನು 1 ಲೋಟದಷ್ಟು ನೀರಿಗೆ ಹಾಕಿ ಸಣ್ಣ ಉರಿಯಲ್ಲಿ ಕಷಾಯವನ್ನು ಮಾಡಿಕೊಂಡು ಸ್ವಲ್ಪ ಬೆಲ್ಲವನ್ನು ಹಾಕ್ಕೋಬೋದು ಅದಕ್ಕೆ. ಆಮೇಲೆ ಅದನ್ನು ಶೋಧಿಸಿಕೊಂಡು ಅದನ್ನು ಕುಡಿತಾ ಬಂದಿದ್ದೇ ಆದರೆ ಅಜೀರ್ಣದಂತಹ ಸಮಸ್ಯೆ ಕಡಿಮೆ ಆಗುತ್ತೆ. ಈ ಅಜೀರ್ಣದಿಂದ ಉಂಟಾಗುವಂತಹ ಹೊಟ್ಟೆ ಉಬ್ಬರಿಸ್ಕೊಳ್ಳೋವಂಥದ್ದು, ಹೊಟ್ಟೆ ಉಬ್ಬರ ಅಂತ ಹೇಳ್ತೀವಿ, ಅದು ಕೂಡ ಕಡಿಮೆ ಆಗುತ್ತೆ. ಮತ್ತು ಹೊಟ್ಟೆ ತೊಳೆಸುವಿಕೆ ಇರಬಹುದು, ಅದು ಕೂಡ ಕಡಿಮೆ ಆಗುತ್ತೆ. ವಾಂತಿ ಬರೋ ಹಾಗಾಗತ್ತೆ, ವಾಂತಿ ಬರೋದಿಲ್ಲ, ಅದು ಕೂಡ ಇದರಲ್ಲಿ ಕಡಿಮೆ ಆಗುತ್ತೆ. ಅಂದರೆ ಈ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಎಲ್ಲಕ್ಕೂ ಕೂಡ ಕೇವಲ ಈ ಒಂದು ಕೊತ್ತಂಬರಿ ಬೀಜ ಮತ್ತು ಒಣಶುಂಠಿ ಎರಡರ ಒಂದು ಮಿಶ್ರಣದಿಂದ ಮಾಡಿದಂತಹ ಕಷಾಯವನ್ನು ಸೇವನೆ ಮಾಡೋದರಿಂದ ಸಾಕಷ್ಟು ಸಮಸ್ಯೆಗಳು ನಮಗೆ ಪರಿಹಾರವಾಗುತ್ತೆ. ನೋಡಿ, ಈ ಎಲ್ಲ ಸಮಸ್ಯೆಗೂ ಕೂಡ ನಾವು ಮನೆಯಲ್ಲೇ ಇನ್ನೊಂದು ರೂಪದಲ್ಲಿ ಕೂಡ ಒಂದು ಲೇಹ್ಯದ ರೂಪದಲ್ಲಿ ಇದನ್ನು ಮಾಡಿಟ್ಕೊಳ್ಬಹುದು. ಅದನ್ನು ಹೇಗೆ ಮಾಡೋದು? ಒಳ್ಳೆ ಸ್ವಲ್ಪ ತಾಜಾಗಿರ್ತಕ್ಕಂತಹ ಹಸಿ ಶುಂಠಿ, ತುಂಬ ಹಳೇದು, ಯಾವತ್ತೋ ಗಿಡದಲ್ಲಿ ಯಾವಾಗಲೂ ಬೆಳೆದಿರುತ್ತೆ, ಅದು ಮಾರುಕಟ್ಟೆಗೆ ಬರೋ ಹೊತ್ತಿಗೆ ಸಾಕಷ್ಟು ದಿವಸಗಳಾಗಿರುತ್ತೆ. ಅಲ್ಲಿಂದ ನಮ್ಮ ಮನೆಗೆ ಬರೋ ಹೊತ್ತಿಗೆ ಅದಿನ್ನೂ ಬಹಳ ದಿವಸಗಳಾಗಿರುತ್ತೆ. ಆ ರೀತಿ ತುಂಬ ಹಳತಾಗಿರುವಂತಹ ಶುಂಠಿ ಬೇಡ. ಆದಷ್ಟು ಇರೋದರಲ್ಲಿ ಸ್ವಲ್ಪ ತಾಜಾಗಿರ್ತಕ್ಕಂಥದ್ದನ್ನು ಹುಡುಕಿ ತರಬೇಕು. ಅದನ್ನು ತಂದ ತಕ್ಷಣ ನಾವು ಬಳಕೆಯನ್ನು ಮಾಡಬೇಕು. ತಂದು ಚೆನ್ನಾಗಿ ನೀರಿನಲ್ಲಿ ಅದನ್ನು ತೊಳೆದ್ಬಿಟ್ಟು ಆ ಸಿಪ್ಪೆಯನ್ನು ತೆಗೆಯೋದು ಬೇಡ. ಸಾಮಾನ್ಯ ಕೆಲವರೆಲ್ಲ ಶುಂಠಿಯ ಸಿಪ್ಪೆಯನ್ನು ಸಂಪೂರ್ಣವಾಗಿ ಅದನ್ನು ತೆಗೆದುಬಿಟ್ಟು ಆಮೇಲೆ ಶುಂಠಿಯನ್ನು ಬಳಕೆ ಮಾಡ್ತಾರೆ. ಶುಂಠಿಯ ಶುಂಠಿಯಲ್ಲಿರೋದಕ್ಕಿಂತ ಹೆಚ್ಚಿನ ಅಂಶಗಳು ಸಿಪ್ಪೆಯಲ್ಲಿ ಇದೆ. ಇದರಲ್ಲಿ ಅಧಿಕವಾದಂತಹ ನಾರಿನ ಅಂಶ ಇದೆ. ಆ ನಾರಿನ ಅಂಶವೇ ನಮಗೆ ಎಷ್ಟೊಂದು ಕೊಡುಗೆಯನ್ನು ಕೊಡುತ್ತೆ. ಹಾಗಾಗಿ ಈ ತಾಜಾ ಆಗಿದ್ದಾಗ ನಾವು ಸಿಪ್ಪೆಯನ್ನು ತೆಗೆದೇ ಇದ್ದರೂ ಕೂಡ ಬಳಕೆ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಸಿಪ್ಪೆಯ ಸಹಿತವಾಗಿ ಈ ಶುಂಠಿಯನ್ನು ನಾವೇನು ಮಾಡೋದು, ನುಣ್ಣಗೆ ರುಬ್ಬಿಕೊಳ್ಳೋದು. ನಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಒಟ್ಟಿಗೆ ಬೇಕಾದರೆ ಸ್ವಲ್ಪ ಜಾಸ್ತಿಯಾಗೆ ಮಾಡಿಟ್ಕೋಬಹುದು. ಮಾಡಿಟ್ಕೊಂಡ್ರೆ 1 ತಿಂಗಳವರೆಗೂ ಕೆಡೋದಿಲ್ಲ. ಆ ಒಂದೊಂದು ತಿಂಗಳಿಗೆ ಬೇಕಾದರೆ ನಾವು ಮತ್ತೆ ಮಾಡಿಟ್ಕೊಳ್ಬಹುದು. ಈ ನುಣ್ಣಗೆ ರುಬ್ಬಿದಂತಹ ಈ ಹಸಿ ಶುಂಠಿಯನ್ನು ಒಲೆ ಮೇಲೆ ಬಾಣಲೆ ಇಟ್ಟು ಬಾಣಲೆಗೆ ಸ್ವಲ್ಪ ತುಪ್ಪವನ್ನು, ಒಳ್ಳೆಯ ಬೆಣ್ಣೆ ಕಾಯಿಸಿದ ತುಪ್ಪವನ್ನು, ಶುದ್ಧ ತುಪ್ಪವನ್ನು ಹಾಕ್ಕೊಳ್ಳೋಣ. ತುಪ್ಪವನ್ನು ಹಾಕಿ ಈ ರುಬ್ಬಿದಂತಹ ಈ ಹಸಿ ಶುಂಠಿಯನ್ನು ಅದಕ್ಕೆ ಹಾಕಿ ಕೆಂಪಗಾಗುವವರೆಗೆ ನಿಧಾನವಾಗಿ ಸಣ್ಣ ಉರಿಯಲ್ಲಿ ಅದನ್ನು ಹುರಿತಾ ಬರಬೇಕು. ಮತ್ತೆ ಮಧ್ಯದಲ್ಲಿ ಮತ್ತೆ 2 ಚಮಚ ಸ್ವಲ್ಪ ತುಪ್ಪವನ್ನು ನಾವು ಸೇರಿಸ್ಕೊಳ್ಬಹುದು. ಈ ತುಪ್ಪದಲ್ಲಿಯೇ ಅದು ಸಂಪೂರ್ಣವಾಗಿ ಅದರಲ್ಲಿರ್ತಕ್ಕಂತಹ ನೀರಿನ ಅಂಶ ಕಡಿಮೆ ಆಗೋವರೆಗೆ ಚೆನ್ನಾಗಿ ಹುರಿಕೊಳ್ಬೇಕು. ಈ ಹುರಿದಂತಹ ಈ ಶುಂಠಿಯ ಒಂದು ಪೇಸ್ಟ್ ಏನಿದೆ ಇದನ್ನು ತೆಗೆದು ಒಲೆ ಆರಿಸಿ ಈಚೆ ಇಟ್ಕೊಂಡು ಸಂಪೂರ್ಣವಾಗಿ ಅದು ತಣ್ಣಗಾದ ಮೇಲೆ
ಸ್ವಲ್ಪ ಪ್ರಮಾಣದಲ್ಲಿ ಜೇನುತುಪ್ಪವನ್ನು ಅದಕ್ಕೆ ಮಿಶ್ರಣವನ್ನು ಮಾಡಬೇಕು. ಈ ಜೇನುತುಪ್ಪವನ್ನು ಮಿಶ್ರಣವನ್ನು ಮಾಡಿ ಆಮೇಲೆ ಒಂದು ಗಾಜಿನ ಶೀಶೆಯಲ್ಲಿ ಅದನ್ನು ಭದ್ರಪಡಿಸಿಟ್ಕೊಳ್ಳೋದು. ಇದನ್ನು ಪ್ರತಿನಿತ್ಯ ಊಟಕ್ಕೆ ಮುಂಚೆ ಎಷ್ಟಂದರೆ ಒಂದು ಗೋಲಿಯಷ್ಟು ಪ್ರಮಾಣ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಅಷ್ಟು ಪ್ರಮಾಣದಷ್ಟು ಶುಂಠಿಯ ಒಂದು ಲೇಹ್ಯವನ್ನು ಆಹಾರ ತೆಗೆದುಕೊಳ್ಳೋ ಒಂದು 1/4 ಗಂಟೆ ಮುಂಚಿತವಾಗಿ ಅದನ್ನು ಸೇವನೆಯನ್ನು ಮಾಡೋದು. ಬೆಳಗ್ಗೆ ಒಂದು ಟೈಮ್ನಲ್ಲಿ ಆಹಾರ ತೆಗೆದುಕೊಳ್ಳೋದಕ್ಕೆ ಮುಂಚೆ ಸೇವನೆಯನ್ನು ಮಾಡೋದು. ರಾತ್ರಿ ಯಾವಾಗಲಾದ್ರು ಒಂದು ಟೈಮು ಅಥವಾ ಸಂಜೆ ವೇಳೆಯಲ್ಲಿ ಆಹಾರದ ನಂತರ ಸೇವನೆಯನ್ನು ಮಾಡೋದು. ಕೆಲವೊಮ್ಮೆ ಆಹಾರದ ಮುಂಚೆ ಸೇವನೆ ಮಾಡೋದು ನಮಗೆ ಕೆಲವು ರೀತಿಯಲ್ಲಿ ಉಪಕಾರವನ್ನು ಮಾಡುತ್ತೆ. ಕೆಲವೊಂದು ಆಹಾರ ಸೇವನೆಯಾದ ನಂತರ ತೆಗೆದುಕೊಳ್ಳುವಂಥದ್ದು ಇನ್ನೊಂದು ರೀತಿಯಲ್ಲಿ ಉಪಕಾರವನ್ನು ಮಾಡುತ್ತೆ. ಹಾಗಾಗಿ ಒಂದು ದಿವಸದಲ್ಲಿ ಒಂದು ಬಾರಿ ಆಹಾರಕ್ಕೆ ಮುಂಚೆ, ಒಂದು ಬಾರಿ ಆಹಾರದ ನಂತರ, ಈ ರೀತಿಯಾಗಿ ಈ ಲೇಹ್ಯವನ್ನು ನಾವು ಸೇವನೆ ಮಾಡಿದ್ದೇ ಆದರೆ ನೋಡಿ, ಅಜೀರ್ಣದಂತಹ ಸಮಸ್ಯೆಗಳು ತಲೆದೋರೋದಿಲ್ಲ, ಪಿತ್ತದಿಂದ ಬರುವಂತಹ ಸಮಸ್ಯೆಗಳು ತಲೆದೋರೋದಿಲ್ಲ, ಸಂಧಿವಾತದಂತಹ ಸಮಸ್ಯೆ ಬರೋದು ಇಲ್ಲ ಅನ್ನೋರಿಗೆ ಮುಂದೆ ಬರೋದಿಲ್ಲ, ಬಂದಾಗಿರೋರಿಗೆ ಸ್ವಲ್ಪ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ಜೊತೆಗೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಅದೆಲ್ಲಕ್ಕೂ ಕೂಡ ಇದು ಒಳ್ಳೆಯ ರಾಮಬಾಣದಂತೆ ಕೆಲಸವನ್ನು ಮಾಡುತ್ತೆ. ಕೆಮ್ಮಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಶೀತಕ್ಕೆ ಸಂಬಂಧಪಟ್ಟಂಥದ್ದು, ಅದಕ್ಕೂ ಕೂಡ ಇದು ಒಳ್ಳೆಯ ಉಪಚಾರವನ್ನು ಕೊಡುತ್ತೆ. ಮಲಬದ್ಧತೆಯಂತಹ ಸಮಸ್ಯೆಯನ್ನು ಕೂಡ ಇದು ನೀಗಿಸಬಲ್ಲದು. ಗಂಟಲಿಗೆ ಸಂಬಂಧಪಟ್ಟಂತಹ ಸಮಸ್ಯೆಯನ್ನು ನೀಗಿಸಬಲ್ಲದು. ಜೀರ್ಣಕಾರಿ, ಒಳ್ಳೆಯ ಜೀರ್ಣಕಾರಿಯಾಗಿ ಇದು ತಿಂದಂತಹ ಆಹಾರವೆಲ್ಲವೂ ಜೀರ್ಣಿಸೋದಕ್ಕೆ ಸಹಾಯವನ್ನು ಮಾಡುತ್ತೆ. ಈ ರೀತಿ ಎಷ್ಟೊಂದು ಪ್ರಯೋಜನ ಇದೆ ಅಂದರೆ, ಇದನ್ನು ಸೇವನೆ ಮಾಡ್ತಾ ಬಂದಿದ್ದೇ ಆದರೆ ಎಷ್ಟೋ ಕಾಯಿಲೆಗಳನ್ನು ಬರದೇ ಇರೋ ರೀತಿಯಲ್ಲಿ ನಾವು ನೋಡ್ಕೊಳ್ಳೋದಕ್ಕೆ ಒಳ್ಳೆಯ ಸಹಾಯ ಇದರಿಂದ ನಮಗೆ ಸಿಕ್ಕತ್ತೆ. ಹಾಗಾಗಿ ನಾವು ಮಾಡಬೇಕಾದ್ದೇನು, ಕೇವಲ ಈ ಶುಂಠಿಯ ಲೇಹ್ಯವನ್ನು ಮನೆಯಲ್ಲಿ ಮಾಡಿಟ್ಕೊಂಡಿದ್ದು ಒಮ್ಮೆ ಆಹಾರಕ್ಕೆ ಮುಂಚೆ, ಒಮ್ಮೆ ಆಹಾರದ ನಂತರ 2 ಬಾರಿ ಪ್ರತಿನಿತ್ಯದಲ್ಲಿ ಸೇವನೆಯನ್ನು ಮಾಡ್ತಾ ಬಂದಿದ್ದೆ ಆದರೆ ಎಲ್ಲ ಸರ್ವ ರೋಗಗಳಿಗೂ ಇದು ಒಂದು ರೀತಿಯ ರಾಮಬಾಣದಂತೆ ಕೆಲಸವನ್ನು ಮಾಡುತ್ತೆ. ಅಷ್ಟೇ ಅಲ್ಲ ನೋಡಿ, ಇದು ರಕ್ತ ಪರಿಚಲನೆಯನ್ನು ಚೆನ್ನಾಗಿ ಮಾಡುತ್ತೆ, ಕೊಬ್ಬಿನ ಅಂಶವನ್ನು ತಗ್ಗಿಸುತ್ತೆ. ಯಾವಾಗ ಕೊಬ್ಬಿನ ಅಂಶ ತಗ್ಗುತ್ತೆ, ರಕ್ತದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇದ್ದಾಗ ರಕ್ತ ಚೆನ್ನಾಗಿ ಶರೀರದ ಎಲ್ಲ ಭಾಗಗಳಿಗೂ ಕೂಡ ಪ್ರವಹಿಸೋದಕ್ಕೆ ಕಷ್ಟ ಆಗುತ್ತೆ, ಅದನ್ನು ಸುಲಭ ಮಾಡಿಕೊಡುತ್ತೆ. ಹಾಗಾಗಿ ರಕ್ತದೋಷದಂತಹ ಸಮಸ್ಯೆಗಳು ಕೂಡ ಬರದೇ ಇರೋ ರೀತಿಯಲ್ಲಿ ಇದು ಒಳ್ಳೆಯ ಉಪಕಾರವನ್ನು ಮಾಡುತ್ತೆ. ಇಷ್ಟೆಲ್ಲ ಹೇಳಿದ್ವಿ, ಒಂದೇ ಒಂದು ಅಂಶವನ್ನು ನಾವು ಬಿಟ್ವಿ ಅಲ್ವೇ? ಯಾವುದದು? ಹಲ್ಲುಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ. ಈ ಹಲ್ಲು ನೋವಿನಂತಹ ಸಮಸ್ಯೆಯನ್ನು ಕೂಡ ಶುಂಠಿ ನಮಗೆ ಪರಿಹರಿಸ್ಕೊಳ್ಳುತ್ತೆ. ಇದಕ್ಕೇನು ಮಾಡೋದಂದರೆ, ಈ ಒಣಶುಂಠಿಯನ್ನು ತೆಗೆದುಕೊಳ್ಳೋಣ. ಈ ವಿಚಾರದಲ್ಲಿ ಈ ಒಣಶುಂಠಿಯನ್ನು ಒಲೆಯ ಮೇಲೆ ಇಡೋದು, ಸಣ್ಣ ಉರಿ ಮಾಡಿ ಒಲೆ ಮೇಲೆ ಇಡೋದು. ಅದು ಸಂಪೂರ್ಣವಾಗಿ ಉರಿದು ಕೆಂಡದ ರೂಪದಲ್ಲಿ ಆಗುತ್ತೆ. ಅದು ಸಂಪೂರ್ಣವಾಗಿ ಉರಿದು ಹೋದ್ಮೇಲೆ ಅದನ್ನು ಹಾಗೆ ತೆಗೆದಿಟ್ಕೊಂಡಿದ್ದು, ಆ ಕರಕಲಾದಂತಹ ಇದ್ದಿಲನ್ನು ತೆಗೆದು ನಾವು ಪುಡಿಯನ್ನು ಮಾಡಿ, ಆ ಪುಡಿಗೆ ಈ ಸ್ವಲ್ಪ ಅಡಿಗೆ ಉಪ್ಪಿನ ಮಿಶ್ರಣವನ್ನು ಕೊಟ್ಟು ಹಲ್ಲಿಗೆ ಸಂಪೂರ್ಣವಾಗಿ ಸವರಿ 5 ನಿಮಿಷಗಳ ನಂತರ ಸ್ವಚ್ಛ ಮಾಡಿಕೊಳ್ಳೋದ್ರ ಮುಖಾಂತರ ಹಲ್ಲು ನೋವಿನಂತಹ ಸಮಸ್ಯೆಯನ್ನು ಕೂಡ ಪರಿಹರಿಸ್ಕೊಳ್ಬಹುದು. ಇನ್ನು ಈ ವಾಂತಿಯಾಗುವಿಕೆ, ಪಿತ್ತದಿಂದ ಬರುವಂತಹ ವಾಂತಿ ಇರಬಹುದು ಅಥವಾ ಅಜೀರ್ಣದಿಂದ ಬರುವಂತಹ ವಾಂತಿ ಇರಬಹುದು. ಕೆಲವರಿಗೆ ವಿಪರೀತವಾಗಿ ಊಟವನ್ನು ಮಾಡಿದಾಗ ಓವರ್ ಈಟಿಂಗ್ ಥರ ಆದಾಗ ಅದಕ್ಕೂ ಕೂಡ ಅವರಿಗೆ ವಾಂತಿಯಾಗುವಿಕೆ ಆಗುತ್ತೆ. ಇನ್ನು ಗರ್ಭಿಣಿ ಸ್ತ್ರೀಯರಲ್ಲಿ ಬರುವಂತಹ ವಾಂತಿ ಇರಬಹುದು, ಇದು ಕೂಡ ಬಹಳ ಮುಖ್ಯವಾದದ್ದು. ಇದು ಯಾವುದೇ ಇದ್ದರೂ ಕೂಡ ಕೇವಲ 1 ಚಮಚದಷ್ಟು ಹಸಿ ಶುಂಠಿಯ ರಸಕ್ಕೆ 1 ಚಮಚದಷ್ಟು ನಿಂಬೆಹಣ್ಣಿನ ರಸವನ್ನು ಮತ್ತು ಸ್ವಲ್ಪ ಕೆಲವು ಹನಿಗಳಷ್ಟು ಜೇನಿನ ಮಿಶ್ರಣವನ್ನು ಮಾಡಿ ಇದನ್ನು ಸೇವನೆಯನ್ನು ಮಾಡೋದ್ರಿಂದ ಇದು ಯಾವುದೇ ರೂಪದ ವಾಂತಿಯಾದರೂ ಕೂಡ ಮತ್ತು ಪಿತ್ತಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಯಾದರೂ ಕೂಡ ಇದನ್ನು ಪರಿಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ.
ನೋಡಿ ಎಷ್ಟು ಸುಲಭವಾದ ಉಪಚಾರ, ಎಷ್ಟೊಂದು ರೀತಿಯ ಸಮಸ್ಯೆಗಳಿಗೆ ನಮಗೆ ಪರಿಹಾರವನ್ನು ಕೊಡುತ್ತೆ. ಅಷ್ಟೇ ಅಲ್ಲ, ಎಷ್ಟೋ ಸಾರಿ ನಾವು ಈ ಒಣಶುಂಠಿನ, ಹಸಿ ಶುಂಠಿಯನ್ನೇ ಸ್ವಲ್ಪ ನಾವು ಅದನ್ನು ಸಣ್ಣ ಸಣ್ಣ ತುಂಡುಗಳನ್ನಾಗಿ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಉಪ್ಪಿನಲ್ಲಿ ಅದ್ದಿ ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ಎತ್ತಿಟ್ಕೊಂಡಿದ್ದೆ ಆದರೆ ಈ ಬೇಸಿಗೆ ದಿನಗಳಲ್ಲಿ ಇವೆಲ್ಲ ಮಾಡಿಟ್ಕೊಳ್ಬಹುದು. ಇದನ್ನು ಊಟ ಆದಮೇಲೆ ನಾವು ಒಂದು ತುಂಡು ಈ ಉಪ್ಪಿನ ಜೊತೆಯಲ್ಲಿರ್ತಕ್ಕಂತಹ ಶುಂಠಿಯ ಒಂದು ತುಂಡನ್ನು ಬಾಯಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಚಪ್ಪರಿಸಿ ಅದನ್ನು ಅಗೆದು ಹಾಗೆ ನುಂಗಿದ್ದೆ ಆದರೆ ಆಹಾರ ತಿಂದಾಗ ಕೆಲವು ದೋಷಗಳು ಬರುತ್ತೆ. ನಾವು ಹೊರಗಡೆ ಎಲ್ಲೆಲ್ಲೋ ಊಟ ಮಾಡಿರ್ತೀವಿ, ತಿಂಡಿ ತಿಂದಿರ್ತೀವಿ, ಅಂತಹ ಸಂದರ್ಭದಲ್ಲಂತೂ ಇದು ಬಹಳ ವಿಶೇಷವಾದ ಕೆಲಸವನ್ನು ಮಾಡುತ್ತೆ. ಅಂತಹ ಸಮಯದಲ್ಲಿ ನಾವು ನಮ್ಮ ಈ ಶುಂಠಿಯ ಒಂದು ಉಪ್ಪು ಹಾಕಿಟ್ಕೊಂಡಿರ್ತಕ್ಕಂತಹ ಶುಂಠಿಯನ್ನು ನಾವು ಬಾಯಲ್ಲಿಟ್ಕೊಂಡು ಒಂದು 5 ನಿಮಿಷ ಚಪ್ಪರಿಸಿ ಅಗೆದು ಅದನ್ನು ಸೇವನೆಯನ್ನು ಮಾಡೋದ್ರಿಂದ ಆ ಹೊರಗಡೆ ತಿಂದಂತಹ ಪದಾರ್ಥದಿಂದ ಬರಬಹುದಾದ ಸಮಸ್ಯೆಗಳು ಯಾವುದಾದ್ರೂ ಇದ್ದರೆ ಅದೆಲ್ಲವನ್ನು ಕೂಡ ಇದು ಬರದೇ ಇರೋ ರೀತಿಯಲ್ಲಿ ನಿವಾರಣೆಯನ್ನು ಮಾಡುತ್ತೆ. ಇನ್ನೂ ಒಂದು ರೂಪದಲ್ಲಿ ನಾವು ಮಾಡ್ಕೊಳ್ಬಹುದು. ಊಟ ಯಾವಾಗಲಾದರೂ ನಾವು ಜಾಸ್ತಿಯಾಗಿ ಊಟ ಮಾಡಿದಾಗ ಅಥವಾ ಯಾವುದಾದ್ರೂ ನಾವು ಹೊರಗಡೆ ಯಾವುದಾದ್ರೂ ಸಮಾರಂಭಗಳಿಗೆ ಹೋದಾಗ ಆಕಸ್ಮಿಕವಾಗಿಯೇ ನಾವು ಜಾಸ್ತಿಯಾಗಿ ಊಟವನ್ನು ಮಾಡ್ತೀವಿ. ಅಂತಹ ಸಂದರ್ಭದಲ್ಲಿ ಊಟವಾದ ನಂತರ ಮಜ್ಜಿಗೆಗೆ, ನೀರಾಗಿ ಚೆನ್ನಾಗಿ ಕಡೆದಂತಹ ಮಜ್ಜಿಗೆಗೆ ಈ ಶುಂಠಿಯನ್ನು ಸ್ವಲ್ಪ ಜಜ್ಜಿ ಹಾಕಿ ಆ ಶುಂಠಿಯ ರಸ ಬಿದ್ದಿರುವಂತಹ ಈ ಮಜ್ಜಿಗೆಯನ್ನು ಸೇವನೆಯನ್ನು ಮಾಡಿದ್ದೇ ಆದರೆ ನೋಡಿ, ಆ ಊಟ ಮಾಡಿದಾಗ ಎಷ್ಟೊಂದು ಹೊಟ್ಟೆ ಭಾರವಾಗಿರುತ್ತೆ. ಅದೆಲ್ಲವೂ ಕೂಡ ಕೆಲವೇ ನಿಮಿಷಗಳಲ್ಲಿ ಹೊಟ್ಟೆಯ ಭಾರವೂ ಕಡಿಮೆ ಆಗುತ್ತೆ, ಅದರಿಂದ ಆಗ್ತಾ ಇದ್ದಂತಹ ಹಿಂಸೆಯೂ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ತಿಂದಂತಹ ಆಹಾರ ಸಂಪೂರ್ಣವಾಗಿ ಜೀರ್ಣಿಸೋದಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಹೊರಗಡೆ ಸಮಾರಂಭಗಳಲ್ಲಿ ಊಟ ಮಾಡಿದಾಗ ಈ ಶುಂಠಿಯ ರಸ ಬಿದ್ದಿರುವಂತಹ ಈ ನೀರು ಮಜ್ಜಿಗೆಯನ್ನು ಒಂದು ಲೋಟ ಸೇವನೆ ಮಾಡೋದು ಸಾಕಷ್ಟು ಪ್ರಯೋಜನವನ್ನು ಮಾಡುತ್ತೆ. ಇನ್ನು ಕೆಲವು ಜಾಗದಲ್ಲಿ ಊಟಕ್ಕೆ ಮುಂಚೆಯೇ ಈ ನೀರು ಮಜ್ಜಿಗೆಗೆ ಈ ಶುಂಠಿ ಮತ್ತು ಕರಿಬೇವಿನ ಸೊಪ್ಪಿನ ರಸವನ್ನು ಹಾಕಿರುವಂತಹ ಮಜ್ಜಿಗೆಯನ್ನು ಸೇವನೆ ಮಾಡಿ ನಂತರ ಊಟವನ್ನು ಕೂಡ ಮಾಡುವ ಪದ್ಧತಿ ಇದೆ. ಅದು ಕೂಡ ಒಳ್ಳೆಯದೇ. ಯಾಕೆ ಅಂದರೆ ನಾವು ಮೊದಲೇ ಶುಂಠಿಯ ರಸ ಮತ್ತು ಮಜ್ಜಿಗೆಯೂ ಜೀರ್ಣಕಾರಿ, ಕರಿಬೇವಿನ ಸೊಪ್ಪು ಜೀರ್ಣಕಾರಿ, ಶುಂಠಿಯೂ ಜೀರ್ಣಕಾರಿ. ಅದನ್ನು ಸೇವನೆ ಮಾಡೋದ್ರಿಂದ ಮೊದಲೇ ನಾವು ಸಂಪೂರ್ಣವಾಗಿ ಒಂದು ತಳಹದಿಯನ್ನು ಅದಕ್ಕೆ ಕೊಟ್ಟಿದ್ದೀವಿ. ಆಮೇಲೆ ನೀವೇನು ಊಟ ಮಾಡಿದ್ರೂ ಕೂಡ ಸಮಸ್ಯೆಯೇ ಬರೋದಿಲ್ಲ. ಈ ರೀತಿ ನಮ್ಮ ಆಹಾರ ಪದ್ಧತಿಯಲ್ಲೇ ಎಷ್ಟೊಂದು ನಾವು ಬಳಕೆಯನ್ನು ಮಾಡ್ಕೊಂಬಂದಿರುವಂತಹ ಪದ್ಧತಿ ಎಲ್ಲವೂ ಕೂಡ ನಮ್ಮ ಆರೋಗ್ಯವನ್ನು ಸುಧಾರಿಸುವಂಥದ್ದಾಗಿದೆ. ಹಾಗಾಗಿ ನಮ್ಮ ಈ ಯಾವ ಪದ್ಧತಿಯನ್ನು ನಾವು ಮೊದಲಿನಿಂದ ಹಿಂದಿನವ್ರು ಮಾಡಿಕೊಟ್ಟಿದ್ದಾರೆ ಅದನ್ನು ಅಭ್ಯಾಸದಲ್ಲಿ ಇಟ್ಕೊಂಡಿದ್ದೀವಿ. ಇದನ್ನು ಬಳಕೆ ಮಾಡೋದು ಯಾವತ್ತೂ ಕೂಡ ಕ್ಷೇಮಕರ. ಅದರಲ್ಲಿ ಏನೋ ಒಂದು ಒಳ್ಳೆಯ ಸೂತ್ರ ಇಟ್ಟೇ ಅವರು ಅದನ್ನು ಮಾಡಿರ್ತಾರೆ. ಅದನ್ನು ನಾವು ಕರೆಕ್ಟಾಗಿ ಬಳಕೆ ಮಾಡಿಕೊಂಡಾಗ ಎಷ್ಟೋ ಸಮಸ್ಯೆಗಳು ಬರೋದೇ ಇಲ್ಲ. ನೋಡಿ, ಯಾವುದೇ ಸಮಸ್ಯೆ ಆಗಲಿ, ಸಮಸ್ಯೆ ಬಂದ ಮೇಲೆ ಪರಿಹಾರ ಮಾಡಿಕೊಳ್ಳೋದು ತುಂಬ ಕಷ್ಟ. ಬರದೇ ಇರೋ ರೀತಿಯಲ್ಲಿ ನೋಡಿಕೊಳ್ಳೋದು ಜಾಣತನ. ಹಾಗಾಗಿ ಎಷ್ಟು ಆರೋಗ್ಯದ ಸಮಸ್ಯೆಗಳು ಬರದೇ ಇರೋ ರೀತಿಯಲ್ಲಿ ಕಾಪಾಡೋ ವಿಷಯದಲ್ಲಿ ನಮಗೆ ಶುಂಠಿ ಅತ್ಯಂತ ಸಹಾಯಕವಾದದ್ದು. ಹಾಗಾಗಿ ಎಲ್ಲರೂ ಕೂಡ ಈ ಹಸಿ ಶುಂಠಿ ಇರ್ಬೋದು, ಒಣ ಶುಂಠಿ ಇರ್ಬೋದು, ಯಾವುದೇ ರೂಪದಲ್ಲಾದರೂ ಸರಿ ನಾವು ಪ್ರತಿನಿತ್ಯದಲ್ಲಿ ಯಾವುದಾದರೂ ಒಂದು ಭಾಗದಲ್ಲಿ ನಾವು ಅದನ್ನು ಸೇವನೆಯನ್ನು ಮಾಡೋದ್ರಿಂದ ಅವತ್ತವತ್ತಿನ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳೋದಕ್ಕೆ ಸಾಕಷ್ಟು ಸಹಾಯ ಇದರಿಂದ ನಮಗೆ ಸಿಕ್ಕತ್ತೆ. ಹಾಗಾಗಿ ನಮ್ಮ ಆಹಾರ ಪದ್ಧತಿಯನ್ನು ಸರಿಯಾಗಿ ಅಳವಡಿಸ್ಕೊಳ್ಳಿ. ನಮ್ಮ ಪರಿಸರದಲ್ಲಿ ಸಿಗ್ತಕ್ಕಂತಹ ಎಲ್ಲ ಪದಾರ್ಥಗಳನ್ನು ಕೂಡ ಸರಿಯಾಗಿ ಸೇವನೆಯನ್ನು ಮಾಡುವುದರ ಮುಖಾಂತರ ನಮ್ಮ ಆರೋಗ್ಯವನ್ನು ವೃದ್ಧಿಸಿಕೊಳ್ಳೋಣ. ಎಲ್ಲರೂ ಕೂಡ ನಗ್ನಗ್ತಾ ಇರೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದಲ್ಲಿ ನಿಮ್ಮ ಜೊತೆ ಇರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.